10ನೇ ತರಗತಿ ವಿದ್ಯಾರ್ಥಿಗಳಿಂದ 9ನೇ ತರಗತಿಯ ವಿದ್ಯಾರ್ಥಿಯ ಕೊಲೆಯಾಗಿರುವಂತಹ ಘಟನೆ ರಾಯಚೂರು ಜಿಲ್ಲೆ ಗುಂಡಸಾಗರ ಗ್ರಾಮದಲ್ಲಿ ನಡೆದಿದೆ. ಕಾರ್ತಿಕ್ ಮೃತ ವಿದ್ಯಾರ್ಥಿ. ಬಟ್ಟೆ ಖರೀದಿಗೆ ಅಂತ ಕಾರ್ತಿಕ್ನನ್ನ ಪಟ್ಟಣಕ್ಕೆ ಇಬ್ಬರು ಆರೋಪಿಗಳು ಕರೆದೊಯ್ದಿದ್ರು. ರಾತ್ರಿಯಾದ್ರೂ ಮಗ ಮನೆಗೆ ವಾಪಸ್ ಆಗದ ಹಿನ್ನೆಲೆಯಲ್ಲಿ ಪೋಷಕರು ಕಾರ್ತಿಕ್ನನ್ನ ಕರೆದೊಯ್ದಿದ್ದಂತಹ ಆರೋಪಿಗಳನ್ನ ವಿಚಾರಿಸಿದ್ದಾರೆ. ಆಗ ಕಾರ್ತಿಕ್ನನ್ನ ಲಿಂಗಸುಗೂರು ಕರಡಕಲ್ ಕೆರೆಯಲ್ಲಿ ಕಲ್ಲು ಕಟ್ಟಿ ಎಸೆದಿರುವುದಾಗಿ ಹೇಳಿದ್ದಾರೆ. ಬಳಿಕ ಗ್ರಾಮಸ್ಥರು ಆರೋಪಿಗಳನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಪೊಲೀಸ್ ವಿಚಾರಣೆಯ ವೇಳೆ ಆರೋಪಿಗಳು ಕೆರೆಗೆ ನೀರು ಕುಡಿಯಲು ಹೋಗಿದ್ದಾಗ ವಿದ್ಯುತ್ ತಗುಲಿ ಕಾರ್ತಿಕ್ ಸಾವನ್ನಪ್ಪಿದ್ದಾನೆ. ಕೊಲೆ ಆರೋಪ ನಮ್ಮ ಮೇಲೆ ಬರುತ್ತೆ ಅಂತ ಹೆದರಿ ಆತನನ್ನ ಗೋಣಿ ಚೀಲದಲ್ಲಿ ಹಾಕಿ ಕಲ್ಲು ಕಟ್ಟಿ ಕೆರೆಯಲ್ಲಿ ಹಾಕಿದ್ದಾಗಿ ಹೇಳಿದ್ದಾರೆ. ಕಾರ್ತಿಕ್ ಶವಕ್ಕಾಗಿ ಕೆರೆಯಲ್ಲಿ ಶೋಧ ನಡೆಸಲಾಗ್ತಾ ಇದೆ. ಚಿನ್ನದಾಸೆಗೆ ಒಂಟಿ ವೃದ್ಧೆ ಕೊಲೆ ಮಾಡಿದ್ದಾರೆ ಅಂತ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಬನ್ನಿಸಾರಿಗೆ ಗ್ರಾಮದಲ್ಲಿ ವೃದ್ಧೆ ಸಿದ್ದಮ್ಮ ಕೊಲೆ ಮಾಡಲಾಗಿತ್ತು. ಸಿದ್ದಮ್ಮ ಬಳಿ ಇದ್ದ 20 ಗ್ರಾಂ ಚಿನ್ನದ ಸರ, 10 ಗ್ರಾಂ ಓಲೆ, 50,000 ನಗದಿಗಾಗಿ ಕೊಲೆ ಮಾಡಿದ್ದಾರೆ ಅಂತ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಬಾಕಲ್ ತೆಗೆದು ನೋಡ್ರಿ ಬೀಗ ಹಾಕದ ಗೇಟ್ ಅಂತವಂದ್ರು ನೋಡಿ ಒಳಕ ಅಂದದ್ಕ ಅವ್ರು ಹೋಗಿ ಕಟ್ಟಡ ಮೇಲೆ ಹತ್ತಿ ನೋಡಿ ಇವರೆಲ್ಲ ನೋಡಿದದ್ಕ ಶೂಲಿಲ್ಲ ಹೊಂಟೋಗದ ಅಂದ್ರು. ಆಮೇಲೆ ನೋಡಿದಾಗ ಕತ್ತಲ್ಲಿ 30 ಗುಂಡು 30 ಪೀಸು ಮುಳ್ಳ 50,000 ರೂಪಾಯಿ ವಾಲ ಅದಿರ್ನಿಲ್ಲ ಸರ್. ಚಿನ್ನಕ್ಕೋಸ್ಕರ ಮಾಡ್ಯಾರ ಸರ್. ಬೆಳಿಗ್ಗೆದಲ್ಲಿ 9 ಗಂಟೆನಾಗ ಊಟ ಗೀಟ ಎಲ್ಲ ಮಾಡಿ 10 ಗಂಟೆ 11 ಗಂಟೆ ಎಚ್ಚರಿಗೆ ಇದ್ದು ಮನೆಗೆ ಬಿಟ್ಟಾರ ಸರ್. ಆವಾಗ ಯಾರೋ ಹೋಗಿ ಚಿನ್ನಕ್ಕೆ ಸಲುವಾಗ ಆ ಥರ ಮಾಡಿಬಿಟ್ಟಾರ ಸರ್. ಮೆಟ್ರಂಕಿ ಎಲ್ಲ ಗುಂಡು ಗಿಂಡು ಕಿತ್ಕೊಂಡು ವಾಲ ಕಳ್ಕೊಂಡು. ದೇವಸ್ಥಾನದಲ್ಲಿ ಪೂಜೆ ಮಾಡುವ ವಿಚಾರಕ್ಕೆ ದಲಿತರ ಮೇಲೆ ಸವರ್ಣೀಯರಿಂದ ಕಲ್ಲು ತೂರಿದ ಆರೋಪ ಕೇಳಿಬಂದಿದೆ. ಚಿಕ್ಕಬಳ್ಳಾಪುರದ ಗೌರಿಬಿದನೂರು ತಾಲೂಕಿನ ಉಚ್ಚೋದನಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಚಂದ ಎತ್ತಿ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಗ್ರಾಮದಲ್ಲಿ ಸಲ್ಲಾಪುರಮ್ಮ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ. ಆದರೆ ದಲಿತರು ಪೂಜೆ ಮಾಡಲು ಬಂದಾಗ ದೇವಸ್ಥಾನದ ಅರ್ಚಕರು ಹಾಗೂ ಸವರ್ಣೀಯರು ಕಲ್ಲು ತೂರಿ ದೇವಸ್ಥಾನದಿಂದ ಹೊರಗೆ ಹೋಗುವಂತೆ ಬೆದರಿಕೆ ಹಾಕಿದ್ದಾರೆ ಎನ್ನಲಾಗಿದೆ. ಬಳಿಕ ದಲಿತರು ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ದು ಪೊಲೀಸರ ಬಂದೋಬಸ್ತ್ನಲ್ಲಿ ಪೂಜೆ ಮಾಡಿದ್ದಾರೆ. ಗ್ರಾಮದಲ್ಲಿ ಯಾವುದೇ ಅನಾಹುತ ಸಂಭವಿಸದಂತೆ ಎಚ್ಚರಿಕೆ ವಹಿಸಲಾಗಿದೆ. ಗ್ರಾಮದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ಲಂಚ ಪಡೆಯುವಾಗಲೇ ಲೋಕಾಬಲೆಗೆ ತುಮಕೂರು ವೈದ್ಯ ಸಿಕ್ಕಿಬಿದ್ದಿರೋ ಘಟನೆ ತುಮಕೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ನಡೆದಿದೆ. ಡಾಕ್ಟರ್ ಸವಿತಾ ಲೋಕಾಬಲೆಗೆ ಬಿದ್ದ ನೇತ್ರ ಚಿಕಿತ್ಸಕಿಯಾಗಿದ್ದಾರೆ. ತುಮಕೂರಿನ ಉಪ್ಪಾರಹಳ್ಳಿ ನಿವಾಸಿ ಅವಿನಾಶ್ ಅನ್ನುವರ ತಾಯಿಯ ಕಣ್ಣಿಗೆ ಲೆನ್ಸ್ ಹಾಕೋದಕ್ಕೆ 6,000 ರೂಪಾಯಿಗೆ ಡಾಕ್ಟರ್ ಸವಿತಾ ಡಿಮ್ಯಾಂಡ್ ಇಟ್ಟಿದ್ರು. ಈ ಸಂಬಂಧ ಲೋಕಾಯುಕ್ತಕ್ಕೆ ಅವಿನಾಶ್ ದೂರು ಕೊಟ್ಟಿದ್ರು. ಇವತ್ತು ಮಧ್ಯಾಹ್ನ 6,000 ಲಂಚ ಸ್ವೀಕರಿಸುವಾಗ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಮಾಡಿದ್ದು ಡಾಕ್ಟರ್ ಸವಿತಾ ಹಾಗೂ ಆಸ್ಪತ್ರೆ ಸಿಬ್ಬಂದಿ ಮನೋಜನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ದಾರೆ. ಚಿಕ್ಕಪೇಟೆಯ ಸ್ಕ್ರಾಪ್ ಗೌಡನ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ತಗುಲಿದೆ ಅನ್ನುವಂತಹ ಶಂಕೆ ವ್ಯಕ್ತವಾಗಿದೆ. ಸದ್ಯಕ್ಕೆ ಅಗ್ನಿಶಾಮಕ ತಂಡ ಆಗಮಿಸಿ ಬೆಂಕಿ ನಂದಿಸುವ ಕಾರ್ಯಾಚರಣೆ ಮಾಡ್ತಿದ್ದಾರೆ. ಅದೃಷ್ಟವಶಾತ್ ಈ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಇನ್ನು ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಅಪಾರ ಪ್ರಮಾಣದ ಮೆಕ್ಕೆಜೋಳ, ಕಡಲೆ ರಾಶಿ ಹೊತ್ತಿ ಉರಿದಿರುವಂತಹ ಘಟನೆ ಗದಗ ಜಿಲ್ಲೆ ರೋಣ ತಾಲೂಕಿನ ಮಾಳವಾಡ ಗ್ರಾಮದಲ್ಲಿ ನಡೆದಿದೆ. ರೈತ ದೇವರಾಜ್ ಅಂಗಿ ಎಂಬ ರೈತನಿಗೆ ಸೇರಿದಂತಹ ಮೆಕ್ಕೆಜೋಳ, ಕಡಲೆ ಬೆಂಕಿಗಾಹುತಿಯಾಗಿದೆ. ಬೆಳೆ ಕಳೆದುಕೊಂಡು ರೈತ ಕಣ್ಣೀರಿಟ್ಟಿದ್ದಾರೆ. ಇರಾನ್ ಇಸ್ರೇಲ್ ನಡುವಿನ ಯುದ್ಧ 10ನೇ ದಿನವೂ ಮುಂದುವರೆದಿದೆ. ಇರಾನ್ ತೈಲ ಘಟಕಗಳನ್ನು ಗುರಿಯಾಗಿಸಿ ಇಸ್ರೇಲ್ ಅಮೆರಿಕ ಜಂಟಿ ದಾಳಿ ಮಾಡ್ತಾ ಇದ್ದು ಟೆಹರಾನ್ನ 5 ತೈಲ ಘಟಕಗಳ ಮೇಲೆ ಕ್ಷಿಪಣಿ ದಾಳಿ ಮಾಡಿದೆ. ದಾಳಿಯ ತೀವ್ರತೆಗೆ ತೈಲ ಘಟಕಗಳು ಹೊತ್ತಿ ಉರಿದಿವೆ. ಇನ್ನು ಇಸ್ರೇಲ್ ದಾಳಿಗೆ ಇರಾನ್ ಕೂಡ ಪ್ರತಿದಾಳಿಯನ್ನ ಮಾಡ್ತಾ ಇದೆ. ಬಹರೇನ್ನ ಜನವಸತಿ ಪ್ರದೇಶದ ಮೇಲೆಯೇ ದಾಳಿ ಮಾಡಿದೆ. ಈ ಘಟನೆಯಲ್ಲಿ ಮಕ್ಕಳು ಸೇರಿದಂತೆ 35ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. Straight to the airport.
ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಜಂಟಿ ದಾಳಿ ಮುಂದುವರೆಸಿದೆ. ಇರಾನ್ನ ಮಿನಾಬ್ ನಗರದ ಶಾಲೆಯ ಮೇಲೇನೆ ಕ್ಷಿಪಣಿ ದಾಳಿಯಾಗಿದೆ. ಇದರ ಜೊತೆಗೆ ಮಿನಾಬ್ ನಗರದಲ್ಲಿನ ವಸತಿ ಪ್ರದೇಶಗಳ ಮೇಲೂ ದಾಳಿ ಮಾಡಿದ್ದು ಯುದ್ಧದ ಭೀಕರತೆ ಮತ್ತಷ್ಟು ಜಾಸ್ತಿಯಾಗಿದೆ. ಇಸ್ರೇಲ್ ಸೇನೆ ಕಾನೂನು ಮೀರಿ ಇರಾನ್ ಮೇಲೆ ಭೀಕರ ದಾಳಿ ಮುಂದುವರೆಸಿದೆ. ಲೆಬನಾನ್ ಮೇಲೆ ವೈಟ್ ಫಾಸ್ಫರಸ್ ಬಳಕೆ ಮಾಡಿ ದಾಳಿ ಮಾಡಿರುವ ಆರೋಪ ಕೇಳಿಬಂದಿದೆ. ಶೆಲ್ ದಾಳಿಯಲ್ಲಿ ವೈಟ್ ಫಾಸ್ಫರಸ್ ಬಳಸಿರುವ ಶಂಕೆ ಇದ್ದು, ವೈಟ್ ಫಾಸ್ಫರಸ್ ಗಾಳಿಗೆ ಮಿಕ್ಸ್ ಆಗೋದ್ರಿಂದ ಈ ಗಾಳಿ ಸೇವಿಸಿದವರಿಗೆ ಆರೋಗ್ಯ ಸಮಸ್ಯೆ ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ಹೀಗಾಗಿ ಮಾನವ ಹಕ್ಕು ಸಂಘಟನೆ ಇಸ್ರೇಲ್ ಯುದ್ಧ ನಿಯಮ ಮೀರಿದೆ ಅಂತ ಖಂಡನೆಯನ್ನ ವ್ಯಕ್ತಪಡಿಸಿದೆ. ಇಸ್ರೇಲ್ ಅಮೆರಿಕ ವಿರುದ್ಧ ತಿರುಗಿ ಬಿದ್ದಿರುವ ಇರಾನ್ ಬಹರೇನ್ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ. ಬಹರೇನ್ನ ಅತಿದೊಡ್ಡ ತೈಲ ಸಂಸ್ಕರಣಾ ಘಟಕವಾದ ಬಾಪ್ಕೋ ಮೇಲೆ ದಾಳಿ ಮಾಡಲಾಗಿದ್ದು, ತೈಲ ಸಂಸ್ಕರಣಾ ಘಟಕ ಹೊತ್ತಿ ಉರಿದಿದೆ. ಖಮೇನಿ ಹತ್ಯೆ ಬಳಿಕ ಇರಾನ್ ಸರ್ವೋಚ್ಚ ನಾಯಕನಾಗಿ ಮುಸ್ತಫಾ ಖಮೇನಿಯನ್ನು ಆಯ್ಕೆ ಮಾಡಲಾಗಿದೆ. ಆದರೆ ಮುಸ್ತಫಾ ಖಮೇನಿ ಆಯ್ಕೆಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೆಂಡಾಮಂಡಲರಾಗಿದ್ದಾರೆ. ಹೊಸ ನಾಯಕನ ನೇಮಕದಿಂದ ತನಗೇನು ಸಂತೋಷ ಆಗಿಲ್ಲ, ನಮ್ಮ ಯುದ್ಧ ಹೀಗೆ ಮುಂದುವರಿಯುತ್ತೆ ಅಂತ ಇರಾನ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇರಾನ್ ಪರವಾಗಿ ಚೀನಾ ಬೆಂಬಲಕ್ಕೆ ನಿಂತಿದೆ. ನೂತನ ನಾಯಕನ ಆಯ್ಕೆ ಮಾಡೋದು ಇರಾನ್ ಆಂತರಿಕ ವಿಚಾರ. ನಾಯಕನ ಆಯ್ಕೆಯಲ್ಲಿ ಬೇರೆಯವರ ಮಧ್ಯಪ್ರವೇಶ ಸರಿಯಲ್ಲ. ಟಾರ್ಗೆಟ್ ಮಾಡ್ತೇವೆ ಅನ್ನೋ ಬೆದರಿಕೆಯನ್ನ ವಿರೋಧಿಸುತ್ತೇವೆ. ಇರಾನ್ನ ಭದ್ರತೆ ಮತ್ತು ಸಾರ್ವಭೌಮತ್ವವನ್ನ ಗೌರವಿಸಬೇಕು. ಮೊಜ್ತಬಾ ಆಯ್ಕೆಯನ್ನು ವಿರೋಧಿಸೋದು ಸರಿಯಲ್ಲ. ಮೊಜ್ತಬಾ ಆಯ್ಕೆ ಆ ದೇಶದ ಸಾಂವಿಧಾನಿಕ ಹಕ್ಕು ಅಂತ ಚೀನಾದ ವಿದೇಶಾಂಗ ವಕ್ತಾರ ಗೌ ಜೈಕುನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಸಂಘರ್ಷ ಹಿನ್ನೆಲೆ ಇರಾನ್ನಿಂದ ಬರ್ತಾ ಇದ್ದ ಕಚ್ಚಾ ಡಾಂಬರ್ ಸಂಪೂರ್ಣ ಬಂದ್ ಆಗಿದೆ. ಇರಾನ್ನಿಂದ ಪ್ರತಿ ತಿಂಗಳು ಕಾರವಾರದ ಬಂದರಿಗೆ ಕಚ್ಚಾ ಡಾಂಬರ್ ಬರ್ತಿತ್ತು. ಆದರೆ ಯುದ್ಧದಿಂದಾಗಿ ಹಡಗುಗಳಿಲ್ಲದೆ ಕಾರವಾರ ವಾಣಿಜ್ಯ ಬಂದರು ಬಿಕೋ ಅನ್ನುತ್ತಿದೆ. ಬಂದರಿನಲ್ಲಿ ಖಾಲಿ ಡಾಂಬರ್ ಟ್ಯಾಂಕರ್ಗಳು ಸಾಲುಗಟ್ಟಿ ನಿಂತಿದ್ದು, ಬಂದರು ವಾಣಿಜ್ಯ ಚಟುವಟಿಕೆ ನಂಬಿದ್ದ ಟ್ಯಾಂಕರ್ ಮಾಲೀಕರಿಗೆ ಸಂಕಷ್ಟ ಉಂಟಾಗಿದೆ. 7ರಿಂದ 8 ಶಿಪ್ ಇದು ಬಿಟುಮಿನ್ ಬರ್ತಿತ್ತು. ಸದ್ಯ ಈ ತಿಂಗಳಲ್ಲಿ ಒಂದೇ ಬಂದು ಹೋಗಿದೆ. ಲಾಸ್ಟ್ ಮಂತ್ ನಮ್ಮದು 4 ಶಿಪ್ ಬಂದು ಹೋಗಿದೆ. ಇದರಿಂದ ನಮಗೆ ರೆವಿನ್ಯೂ ಸುಮಾರು 70ರಿಂದ 80 ಲಕ್ಷ ತಿಂಗಳಲ್ಲಿ ಲಾಸ್ ಆಗ್ತಾ ಇದೆ. ಅಂದರೆ 7-8 ಶಿಪ್ ಬಂದರೆ ನಮಗೆ 80 ಲಕ್ಷ ಬರ್ಬೋದಿತ್ತು. ಇರಾನ್ ಅಂದರೆ ಮಿಡಲ್ ಈಸ್ಟಿಂದ ನಮಗೆ ಬಿಟುಮಿನ್ ಅಂದರೆ ಡಾಂಬರ್ ಬರ್ತಿತ್ತು. ಅದು ಅಂದರೆ ಮೊನ್ನೆ 1 ತಾರೀಕು ಬಂದು ಅದು 3ನೇ ತಾರೀಕು ಹೋಗಿದೆ. ನಂತರ ಯಾವುದೇ ಶಿಪ್ ನಮಗೆ ಡಿಕ್ಲೇರ್ ಆಗಲಿಲ್ಲ. ಈ ಡಾಂಬರೇ ಪ್ರಾಬ್ಲಮ್ ಆಗಿದೆ. ಅಂದರೆ ಬಂದು ಎಲ್ಲ ಸ್ಟಾಪ್ ಮಾಡಿದ್ದಾರೆ. ಅಲ್ಲಿಂದ ಬರೋದು ಯಾರು ಏಜೆಂಟ್ನವರು ಇಂಟಿಮೇಷನ್ ಯಾವುದು ಕೊಡ್ತಾ ಇಲ್ಲ ನಮಗೆ. ಬಿಟುಮಿನ್ ಸ್ಪೆಷಲಿ ಬಿಟುಮಿನಿಂದ ಸ್ಟಾಪ್ ಆಗಿದೆ. ನಮಗೆ ಲಾಸ್ ಆಗಿದೆ. ಅಂದರೆ 70ರಿಂದ 80 ಲಕ್ಷ ಸ್ವಲ್ಪ ಲಾಸ್ ಆಗ್ತಾ ಇದೆ. ಇರಾನ್ ಇಸ್ರೇಲ್ ವಾರ್ನಿಂದಾಗಿ ತೈಲ ಅಭಾವ ಉಂಟಾಗುತ್ತೆ ಎಂಬ ವಿಚಾರದ ಬಗ್ಗೆ ಮಾತನಾಡಿದ ಪೆಟ್ರೋಲ್ ಅಸೋಸಿಯೇಷನ್ ಸಂಘದ ಅಧ್ಯಕ್ಷ ಬಾಲಾಜಿ, ಸದ್ಯ 60 ದಿನಗಳವರೆಗೂ ಕೂಡ ನಮಗೆ ಯಾವುದೇ ತೈಲ ಅಭಾವ ಉಂಟಾಗಲ್ಲ. ಭಾರತಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ಪೆಟ್ರೋಲ್ ಡೀಸೆಲ್ ಅಭಾವ ಆಗಲ್ಲ. ಬೆಲೆ ಏರಿಕೆಯೂ ಸದ್ಯಕ್ಕಿಲ್ಲ. ನಮ್ಮ ಕೇಂದ್ರ ಪೆಟ್ರೋಲಿಯಂ ಮಿನಿಸ್ಟರ್ ಈಗಾಗಲೇ ಹೇಳಿದ್ದಾರೆ, ಇರಾನ್ ನಮಗೆ ತೈಲ ಪೂರೈಕೆಯನ್ನು ನಿಲ್ಲಿಸಿಲ್ಲ. ರಷ್ಯಾ ಕೂಡ ತೈಲ ಕೊಡಲು ಒಪ್ಪಿದೆ. ಜನರು ಪ್ಯಾನಿಕ್ ಆಗುವ ಅವಶ್ಯಕತೆ ಇಲ್ಲ ಅಂದಿದ್ದಾರೆ. ಇರಾನ್ ಮತ್ತು ಅಮೆರಿಕ ಮಧ್ಯದಲ್ಲಿ ಏನು ಯುದ್ಧ ನಡೀತಾ ಇದೆಯೋ ಇದರಿಂದ ಎಲ್ಲರಿಗೆ ಆತಂಕ ಆಗಿದೆ. ಪೆಟ್ರೋಲ್ ಡೀಸೆಲ್ ಕೊರತೆ ಆಗ್ಬೋದು, ಅಭಾವ ಆಗ್ಬೋದು ಅಂತ. ಬಟ್ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ನಮ್ಮ ಹತ್ರ ಒಂದು 60ರಿಂದ 70 ದಿವಸವರೆಗೇನು ಸ್ಟಾಕ್ ಇದೆ ಅಂತ ನಮ್ಮ ಮಾನ್ಯ ಪೆಟ್ರೋಲಿಯಂ ಮಿನಿಸ್ಟರ್ ಅವರು ಮೊನ್ನೆ ಪಾರ್ಲಿಮೆಂಟಲ್ಲೇನು ಹೇಳಿದರು. ಬಟ್ ನಾನು ಒಂದು 60-70 ದಿವಸದ ದಾಸ್ತಾನು ನಮ್ಮ ಹತ್ರ ಇರ್ಬೋದು ಅಂತ ನಾನು ಅನ್ಕೊತಾ ಇದ್ದೀನಿ ಅಂತ. ಇರಾನ್ ಇಸ್ರೇಲ್ ಮಧ್ಯೆ ವಾರ್ ನಡೀತಾ ಇರುವ ಹಿನ್ನೆಲೆ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ದಿಢೀರ್ ಕುಸಿತ ಆಗಿದೆ. ಯುದ್ಧದಿಂದಾಗಿ ತೈಲಾಭಾವ ಅನ್ನುವ ವದಂತಿಯಿಂದಾಗಿ ಏಕಾಏಕಿ G7 ರಾಷ್ಟ್ರಗಳು ಶೇಖರಿಸಿದ್ದ 400 ಮಿಲಿಯನ್ಗೂ ಅಧಿಕ ಬ್ಯಾರೆಲ್ ಕಚ್ಚಾ ತೈಲವನ್ನು ಬಿಡುಗಡೆ ಮಾಡಲಾಗಿದೆ. ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, UK, US ಒಳಗೊಂಡ G7 ರಾಷ್ಟ್ರಗಳು ಕಚ್ಚಾ ತೈಲ ಬಿಡುಗಡೆ ಮಾಡಿದ್ರಿಂದ ಕಚ್ಚಾ ತೈಲ ಬೆಲೆ ದಿಢೀರ್ ಕುಸಿತ ಆಗಿದೆ. ಪಶ್ಚಿಮ ಏಷ್ಯಾದಲ್ಲಿ ನಡೀತಾ ಇರುವಂತಹ ವಾರ್ ವಿಚಾರವಾಗಿ ಇಂದು ಲೋಕಸಭೆಯಲ್ಲಿ ವಿದೇಶಾಂಗ ಸಚಿವ ಜೈಶಂಕರ್ ಸದನಕ್ಕೆ ಮಾಹಿತಿ ಕೊಟ್ಟಿದ್ದಾರೆ. ಪಶ್ಚಿಮ ಏಷ್ಯಾ ಸಂಘರ್ಷ ಭಾರತಕ್ಕೆ ಆತಂಕಕಾರಿಯಾಗಿದೆ. ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ಭಾರತದ ಮೇಲೂ ವ್ಯತಿರಿಕ್ತ ಪರಿಣಾಮ ಬೀರಿದೆ. ಗಲ್ಫ್ ರಾಷ್ಟ್ರಗಳಲ್ಲೇ ಸುಮಾರು 1 ಕೋಟಿ ಭಾರತೀಯರಿದ್ದಾರೆ.
ಸಾವಿರಾರು ಭಾರತೀಯರು ಉದ್ಯೋಗಕ್ಕಾಗಿ ಇರಾನ್ನಲ್ಲಿದ್ದಾರೆ. ಕೇಂದ್ರವು ಭಾರತೀಯರೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿದೆ. ಟೆಹರಾನ್ನ ಭಾರತೀಯ ರಾಯಭಾರ ಕಚೇರಿ ಕೆಲಸ ಮಾಡ್ತಾ ಇದೆ. ಸಂಘರ್ಷದ ನಡುವೆಯೇ ಭಾರತೀಯರಿಗೆ ಸಹಾಯ ಮಾಡಲಾಗ್ತಾ ಇದೆ. ಹರ್ಮುಜ್ ಜಲಸಂಧಿಗೆ ಇರಾನ್ ತಡೆ ನೀಡಿರೋದ್ರಿಂದ ಸಂಕಷ್ಟ ಉಂಟಾಗಿದೆ. ಸಂಘರ್ಷದಿಂದಾಗಿ 2 ಭಾರತೀಯ ನಾವಿಕರು ಮೃತಪಟ್ಟಿದ್ದಾರೆ, ಮತ್ತೊಬ್ಬರು ಕಾಣೆಯಾಗಿದ್ದಾರೆ ಎನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಜೈಶಂಕರ್ ಸದನದಲ್ಲಿ ಉತ್ತರ ನೀಡುವ ವೇಳೆಯೇ ವಿಪಕ್ಷಗಳು ತಡೆದಿದ್ದು ಸದನದ ಬಾವಿಗಿಳಿದು ವಿಪಕ್ಷಗಳು ಪ್ರತಿಭಟನೆ ನಡೆಸಿವೆ. ನಮಗೂ ಚರ್ಚೆಗೆ ಅವಕಾಶ ಕೊಡಿ ಅಂತ ವಿಪಕ್ಷಗಳು ಪಟ್ಟು ಹಿಡಿದಿದ್ವು. ಈ ವೇಳೆ ವಿಪಕ್ಷಗಳ ವಿರುದ್ಧ ಸಚಿವ ಕಿರಣ್ ರಿಜಿಜು ಆಕ್ರೋಶ ವ್ಯಕ್ತಪಡಿಸಿದ್ದು, ಸದನದಲ್ಲಿ ಉತ್ತರಕ್ಕೆ ಅವಕಾಶ ಕೊಡಬೇಕು, ಉತ್ತರ ಕೇಳಿಸಿಕೊಳ್ಳುವ ತಾಳ್ಮೆ ಇರಬೇಕು, ಸದನದ ನಿಯಮ ಎಲ್ಲರೂ ಪಾಲನೆ ಮಾಡಬೇಕು, ಸದನದಲ್ಲಿ ಗದ್ದಲ ಮಾಡೋದು ಸರಿಯಲ್ಲ ಅಂದಿದ್ದಾರೆ. ಈ ವೇಳೆ ಸದನದಲ್ಲಿ ಮತ್ತಷ್ಟು ಗದ್ದಲ ಹೆಚ್ಚಾಗಿದ್ದು ಸ್ಪೀಕರ್ ಲೋಕಸಭೆ ಕಲಾಪವನ್ನ ನಾಳೆಗೆ ಮುಂದೂಡಿಕೆ ಮಾಡಿದ್ದಾರೆ. Negatively impacts peace and security in the world is deeply troubling. This ongoing conflict is an issue of particular concern for India. We are a neighboring region and understandably have obvious stakes in West Asia remaining stable and peaceful. There are almost 1 crore Indian citizens who live and work in the Gulf nations. In Iran too, there are a few thousand Indians who are there for study and employment. The region is key to our energy security and includes many important suppliers of oil and gas. Opposition party does not understand the basic ethics of this house, the rules of this house. They don't understand the values of the constitution. ये क्या चाहते हैं आप लोग? क्या एक परिवार, एक आदमी पूरा देश का महाराजा है क्या? इस देश में संविधान है, इस सदन में रूल है. आप लोग अपना ही दिया वाला रूल को नहीं मानते हैं. आप जो ये हरकत कर रहे हैं, ये इससे क्या भला हो रहा है देश का? और संसद का गरिमा को आप लोगों ने कितना गिराया. ಇವತ್ತು ಸಂಜೆ ಶಾಸಕರಿಗೆ ಬಜೆಟ್ ತರಬೇತಿ ಕಾರ್ಯಾಗಾರ ಆಯೋಜಿಸಲಾಗಿದೆ. ಹೋಟೆಲ್ ಲಲಿತ್ ಅಶೋಕದಲ್ಲಿ ಎಲ್ಲ ಶಾಸಕರು ಕಾರ್ಯಾಗಾರಕ್ಕೆ ಹಾಜರಾಗಬೇಕು ಅಂತ ಸ್ಪೀಕರ್ ಆಹ್ವಾನ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಆಯವ್ಯಯ, ರಾಜಸ್ವ ಸಂಗ್ರಹಣೆ, ಬಜೆಟ್ ಅನುದಾನದ ಬಳಕೆ ಕುರಿತು ಶಾಸಕರಿಗೆ ತರಬೇತಿ ನೀಡಲಿದ್ದಾರೆ. ಬಳಿಕ ಶಾಸಕರೆಲ್ಲರಿಗೂ ಔತಣಕೂಟವನ್ನು ಆಯೋಜಿಸಲಾಗಿದೆ. ದಾವಣಗೆರೆ ಟಿಕೆಟ್ ವಿಚಾರವಾಗಿ ಮಾತನಾಡಿದ ಸಚಿವ ಜಮೀರ್, ನಾನು ಟಿಕೆಟ್ ಕೊಡಲು ಆಗುತ್ತಾ? ಟಿಕೆಟ್ ಕೊಡೋದು ನಮ್ಮ ಹೈಕಮಾಂಡ್. ಶಾಮನೂರು ಶಿವಶಂಕರಪ್ಪ ಇದ್ದಾಗ ಇದು ನನ್ನ ಕೊನೆ ಚುನಾವಣೆ ಅಂತ ಹೇಳಿದ್ರು. ಅದಾದ ಮೇಲೆ ಅಲ್ಪಸಂಖ್ಯಾತರಿಗೆ ನಾನೇ ನಿಲ್ಲಿಸಿ ಗೆಲ್ಲಿಸಿಕೊಂಡು ಬರ್ತೀನಿ ಅಂತ ಹೇಳಿದ್ರು. ಹೀಗಾಗಿ ಈ ಬಾರಿ ಬೈ ಎಲೆಕ್ಷನ್ನಲ್ಲಿ ನಮ್ಮ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸಬೇಕು ಅಂತ ಕೇಳಿದ್ದಾರೆ. ಏನೇ ಇದ್ರೂ ಹೈಕಮಾಂಡ್ ಅಂತಿಮ ನಿರ್ಧಾರ ಕೈಗೊಳ್ಳುತ್ತೆ ಅಂದಿದ್ದಾರೆ. ನಂತಾನು ಭಾಳ ಜನ ಬಂದು ಕೇಳಿದ್ರು. ಮಾನ್ಯ ಹಿರಿಯವರಾದಂಥ ನಮ್ಮ ನಾಯಕರಾದಂಥ ಶಾಮನೂರು ಶಿವಶಂಕರಪ್ಪ ಅವರೇ, ಚುನಾವಣೆಯಲ್ಲಿ ನಾನು ಕೊನೆಯ ಚುನಾವಣೆ ಇದು, ನನ್ನ ಮುಂದಿನ ಚುನಾವಣೆಯಲ್ಲಿ ನಾನು ಅಲ್ಪಸಂಖ್ಯಾತರನ್ನ ಟಿಕೆಟ್ ಕೊಟ್ಟು ಗೆಲ್ಸ್ಕೊಂಡು ಬರ್ತೀನಿ ಅಂತ ಅವ್ರು ಹೇಳಿದಾರಂತ ಭಾಳ ಜನ ಮುಖಂಡರು ನಂತಾನು ಬಂದಿದ್ದರು. ಭಾಳ ಜನ ಮುಖಂಡರು ನಂತಾವೇ ಬಂದು ಹಿರಿಯವರು, ನಮ್ಮ ಪಕ್ಷದ ಮುಖಂಡರು, ನಮಗೆಲ್ಲ ಆತ್ಮೀಯ ಇದ್ದವರು. ಅವ್ರು ಚುನಾವಣೆಯಲ್ಲೇ 2023 ಚುನಾವಣೆನೇ ನನ್ನ ಕೊನೆಯ ಚುನಾವಣೆ. ಮುಂದೆ ಚುನಾವಣೆಯಲ್ಲಿ ನಾನು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟು ನಾನೇ ಗೆಲ್ಸ್ಕೊಂಡು ಬರ್ತೀನಿ ಅಂತ ವಿಡಿಯೋ ಕ್ಲಿಪ್ ಸಮೇತ ನಾನು ತೋರಿಸ್ರು. ಈಗ ನಮ್ಮ ಪಕ್ಷ ತೀರ್ಮಾನ ಇಲ್ಲ. ನಂತಾನು ಭಾಳ ಜನ ಬಂದು ಕೇಳಿದ್ರು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಔಷಧಿ ಕೊರತೆಯಾದರೆ ವೈದ್ಯಾಧಿಕಾರಿಗಳೇ ಹೊಣೆ ಅಂತ ರಾಜ್ಯದ ವೈದ್ಯಾಧಿಕಾರಿಗಳಿಗೆ ಆರೋಗ್ಯ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಔಷಧಿಗಳ ಖರೀದಿ ಪ್ರಕ್ರಿಯೆ ನಿಲ್ಲಿಸಿ ಕೇವಲ ಸರ್ಕಾರ ಕೊಡುವ ಪೂರೈಕೆ ಬಳಸುವುದಾಗಿ ವೈದ್ಯಾಧಿಕಾರಿಗಳ ಸಂಘ ಹೇಳಿತ್ತು. ಆದರೆ ವೈದ್ಯಾಧಿಕಾರಿಗಳ ಸಂಘದ ನಿರ್ಧಾರಕ್ಕೆ ಆರೋಗ್ಯ ಇಲಾಖೆ ತಡೆ ಕೊಟ್ಟಿದೆ. ಆಸ್ಪತ್ರೆಗಳಲ್ಲಿ ಔಷಧಿಗಳ ಕೊರತೆಯಾದರೂ ಸ್ಥಳೀಯವಾಗಿ ಖರೀದಿ ಮಾಡದೆ ಇಲಾಖೆಯಿಂದ ಬರುವ ಔಷಧಿ ಮಾತ್ರ ಬಳಕೆ ಮಾಡುವುದಾಗಿ ವೈದ್ಯಾಧಿಕಾರಿಗಳ ಸಂಘ ತಿಳಿಸಿದ್ದು, ಇದು ನಿಯಮ ಬಾಹಿರ ಮತ್ತು ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂತ ಆರೋಗ್ಯ ಇಲಾಖೆ ತಿಳಿಸಿದೆ. ಇಲಾಖೆಯಿಂದ ಬರುವ ಔಷಧಿ ಕೊರತೆಯಾದರೆ ಸ್ಥಳೀಯವಾಗಿ ಖರೀದಿಸಿ ರೋಗಿಗಳಿಗೆ ಕೊಡಬೇಕು ಅನ್ನುವ ಸೂಚನೆ ಕೊಟ್ಟಿದೆ. ಒಂದು ವೇಳೆ ಔಷಧಿಗಳ ಕೊರತೆ ಉಂಟಾದರೆ ಅದಕ್ಕೆ ವೈದ್ಯಾಧಿಕಾರಿಗಳೇ ಹೊಣೆಯಾಗ್ತಾರೆ ಅನ್ನುವ ಎಚ್ಚರಿಕೆಯನ್ನು ಆರೋಗ್ಯ ಇಲಾಖೆ ನೀಡಿದೆ. ವಿಧಾನಸೌಧದ 4 ದ್ವಾರಗಳಿಗೂ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ರಿಪೇರಿ ಮಾಡಲಾಗ್ತಾ ಇದೆ. ಬೀಟೆ ಮರದ ಹೈಫೈ ಡೋರ್ಗಳಿಂದಾಗಿ ಮಾಡಿದಂತಹ ಡೋರ್ಗಳನ್ನು ತಯಾರಿ ಮಾಡಲಾಗ್ತಾ ಇದೆ.
ಒಂದೊಂದು ಬಾಗಿಲಿಗೆ 70ರಿಂದ 80 ಲಕ್ಷ ಖರ್ಚು ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಈ ಬಗ್ಗೆ ಸ್ಪೀಕರ್ ಅನ್ನ ಕೇಳಿದ್ರೆ ಅಂದವಾಗಿ ಕಾಣೋದಕ್ಕೆ ರಿಪೇರಿ ಮಾಡಿಸಲಾಗ್ತಾ ಇದೆ ಅಂತ ಹೇಳಿದ್ದಾರೆ. ಆದ್ರೆ ಖರ್ಚು ವೆಚ್ಚದ ಬಗ್ಗೆ ಮಾತ್ರ ಯಾವುದೇ ಮಾಹಿತಿಯನ್ನ ನೀಡಿಲ್ಲ. ಇನ್ನು PWD ಸಚಿವರು ಕೂಡ ನಮಗೇನು ಇದರ ಬಗ್ಗೆ ಗೊತ್ತಿಲ್ಲ ಅಂತಿದ್ದು, ಒಟ್ನಲ್ಲಿ ವಿಧಾನಸೌಧದ 4 ದ್ವಾರಗಳಿಗೆ ಆಕರ್ಷಕವಾಗಿ ವಿನ್ಯಾಸ ಮಾಡಿರುವಂತಹ ಡೋರ್ಗಳನ್ನ ಅಳವಡಿಕೆ ಮಾಡುವ ಕೆಲಸ ಆಗ್ತಿದೆ. ಮಗನ ಮದುವೆ ಆಮಂತ್ರಣ ಪತ್ರ ನೀಡಲು ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ದೆಹಲಿಗೆ ತೆರಳಿದ್ದಾರೆ. ಈ ವೇಳೆ ಮಾತಾಡಿರೋ ಅವರು, ನಾನು ದೆಹಲಿಗೆ ಬಂದಿರೋದು ಮಗನ ಮದುವೆಯ ಆಮಂತ್ರಣ ಪತ್ರ ನೀಡೋದಕ್ಕೆ, ನಾನೇನು ಬಿಜೆಪಿಗೆ ಸೇರಿಸ್ಕೊಳ್ಳಿ ಅಂತ ಹೇಳೋದಕ್ಕೆ ಬಂದಿಲ್ಲ. ಕೆಲವು ಹಳೆಯ ಮಿತ್ರರಿಗೆ ಆಮಂತ್ರಣ ಕೊಡೋದಕ್ಕೆ ಬಂದಿದ್ದೇನೆ. ನಾವು ಸ್ವಾಭಿಮಾನದಿಂದ ಬದುಕೋರು. ಎಲ್ಲಿವರೆಗೆ ಬಿಜೆಪಿ ಕರ್ನಾಟಕ ಭ್ರಷ್ಟ ಕುಟುಂಬದ ನೇತೃತ್ವದಲ್ಲಿರುತ್ತೋ ಅಲ್ಲಿವರೆಗೂ ಬಿಜೆಪಿ ಸೇರುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿ ಮಾಜಿ ಸಿಎಂ ಯಡಿಯೂರಪ್ಪ ವಿಜೇಂದ್ರಗೆ ಟಾಂಗ್ ಕೊಟ್ಟರು. ನನ್ನ ಮಗನ ಮದುವೆ ಅದಕ್ಕೆ ಬಂದೀನಿ. ನಾ ಎಲ್ಲರೂ ಯಾರ್ದಾರ ಮನೆಗೆ ಹೋಗಿ ನಾನು ಬಿಜೆಪಿಗೆ ತಗೋಬೇಕು, ತಾವು ದಯಾಪರರಾದಪ್ಪ ಯಾರ ಬಗ್ಗೆ ಹೋಗುದಲ್ಲ. ಸುಮ್ಮನೆ ನಾಳೆ ನೀವು ಟಿವಿ ಒಳಗೆ ಹೊಡಿಬೇಡ್ರಿ. ನಾವು ಓಪನ್. ನಾ ಏನು ಅಲ್ಲಿ ಹೋಗಿ ಕೈಕಾಲು ಹಿಡಿದು ಪಾರ್ಟಿಗೆ ಸೇರುವಂಥದ್ದು ಬಹಳ ಏನು ಅವಶ್ಯಕತೆ ಇಲ್ಲ. ನಾ ಬಂದಿದ್ದು ಹೆಚ್ಚಿಕ ನಮ್ಮ ರಾಜಕೀಯ, ನಮ್ಮ ಲಗ್ನ ಮಗನ ಮದುವೆ ಸಲುವಾಗಿ ಕೆಲವು ಮಂದಿಗೆ ನಮ್ಮ ಹಳೆಯ ಮಿತ್ರರಿಗೆ ಈ ಭ್ರಷ್ಟ ಕುಟುಂಬದ ಒಂದು ನೇತೃತ್ವನ ಒಪ್ಪುವುದಿಲ್ಲ. ಅದು ಭ್ರಷ್ಟ ಕುಟುಂಬ ಎಲ್ಲಿವರೆಗೆ ಈ ಬಿಜೆಪಿ ಕರ್ನಾಟಕ ನೇತೃತ್ವದ ಅಲ್ಲಿ ತನಕ ಬಿಜೆಪಿ ಸೇರುವ ಪ್ರಶ್ನೆ ಉದ್ಭವಿಸುವುದಿಲ್ಲ. ಒಬ್ಬನೇ